ಸೋಮವಾರಪೇಟೆ ಸಿ ಮತ್ತು ಡಿ ವರ್ಗದ ಜಮೀನಿಗೆ ಸಂಬಂಧಪಟ್ಟಂತೆ ಸರ್ಕಾರ ರಚನೆ ಮಾಡಿರುವ ಎಸ್ಐಟಿ ತನಿಖಾ ತಂಡದೊಂದಿಗೆ ರೈತರ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆಯನ್ನು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ನಡೆಸಲಾಯಿತು. ಸಭೆಯ ಉದ್ದೇಶದಂತೆ ಮೊದಲಿಗೆ ಮಾತನಾಡಿದ ರೈತ ಹೋರಾಟ ಸಂಘದ ಅಧ್ಯಕ್ಷ ಸುರೇಶ್, ನಮ್ಮಲ್ಲಿ ಹಿಂದೆ ಇದ್ದಂತಹ ಅಧಿಕಾರಿಗಳು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ರೈತರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. 1830ನೇ ಇಸವಿಯಲ್ಲಿ ಅರಣ್ಯ ಮತ್ತು ವ್ಯವಸಾಯ ಭೂಮಿಯನ್ನ ಸರ್ವೆ ಮಾಡಿರುವಂಥದ್ದು. ಅಲ್ಲಿಂದ ಇಲ್ಲಿಯವರೆಗೆ ಯಾವ ಸರ್ವೆ ಕೂಡ ಆಗಿಲ್ಲ. ಆಗಿನ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡದೆ ಮನಸೋ ಇಚ್ಛೆ ಕಡತಗಳನ್ನು ಸೃಷ್ಟಿ ಮಾಡಿದ್ದು ಇವತ್ತಿನ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಮತ್ತು ರೈತರು ಗುದ್ದಾಡುವಂತಾಗಿದೆ. ಕಳೆದ ವರ್ಷ ಸಾಕಷ್ಟು ಮಳೆ ಸುರಿದು ಬೆಳೆಹಾನಿಯಾದ ಸಂದರ್ಭ ಸರ್ಕಾರದಿಂದ ಬೆಳೆಹಾನಿ ಪರಿಹಾರವನ್ನು ಒದಗಿಸಲಾಗಿತ್ತು. ಆದರೆ ಆ ಪರಿಹಾರ ಪಡೆದುಕೊಳ್ಳುವಲ್ಲಿ ನಾವುಗಳು ನಿಷ್ಪ್ರಯೋಜಕವಾಗಿದ್ದೇವೆ. ಯಾಕೆಂದರೆ ನಮ್ಮಲ್ಲಿ ಸರಿಯಾದ ದಾಖಲೆಗಳು ಇಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ಭಾಗದ ರೈತರ ಪರವಾಗಿ ಕೇಳಿಕೊಳ್ಳುವುದೇನೆಂದರೆ ಸಿ ಮತ್ತು ಡಿ ಜಮೀನಿಗೆ ಸಂಬಂಧಪಟ್ಟಂತೆ ವಸ್ತುನಿಷ್ಠ ವರದಿಯನ್ನು ಸರ್ಕಾರಕ್ಕೆ ನೀಡಿ ರೈತರನ್ನು ಉಳಿಸುವ ಜವಾಬ್ದಾರಿ ನಮ್ಮದಾಗಿದೆ ಎಂದು ಮನವಿ ಮಾಡಿದರು. ಹೊಸಳ್ಳಿ 27 ಸರ್ ನಂಬರ್ ಸರ್, ಇದು 77ನೇ ಇಸ್ವಿಲಿ ಗ್ರಾಂಟ್ ಆಗಿದೆ ಸರ್. ಇದು ಒಂದೇ ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಇದು ಒಂದೇ ಎಲ್ಲ ಸರ್ವೆ ನಂಬರ್ಗೆ ಇದು ಅನ್ವಯಿಸ್ತದೆ ಸರ್. ಸರ್ವೆ ನಂಬರ್ 27 31 ಮೀಟಿಂಗ್ ಮಾಡಿದ್ವಿ, 4 ಹೋರಾಟಗಳನ್ನ ಮಾಡಿದ್ವಿ. ಮಡಿಕೇರಿಯಲ್ಲಿ ಸಹ ಒಂದು 7,000 ಜನ ಬಂದು ಹೋರಾಟವನ್ನು ಮಾಡಬೇಕಾಯಿತು. ಸೋಮವಾರಪೇಟೆ ತಾಲೂಕಿನ ಬಂದ್ ಮಾಡಿದ್ವಿ. ತುಂಬ ಹೋರಾಟಗಳನ್ನ ಮಾಡಿದ್ದಕ್ಕೆ ನಮಗೆ ತುಂಬ ಎಲ್ಲ ಸಂಘ ಸಂಸ್ಥೆಗಳು ಗ್ರಾಮಸ್ಥರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರು. ಯಾಕೆಂದರೆ ಹಿಂದೆ ಇದ್ದಂಥ ಅಧಿಕಾರಿಗಳು ಅವರ ಅಧಿಕಾರದಲ್ಲಿದ್ದಂಥ ಸಮಯದಲ್ಲಿ ಆ ಅಧಿಕಾರವನ್ನು ದುರುಪಯೋಗ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ತಮಗೆಲ್ಲ ಗೊತ್ತಿದೆ, ಮಡಿಕೇರಿ ಭಾಗದಲ್ಲಿ ಫಾರೆಸ್ಟ್ ದಿನೇಶ್ ಅವರು ಬಂದಿದ್ದಾರೆ. ಅಲ್ಲಿ ಮುಕ್ಕೋಡ್ಲು ಗ್ರಾಮದಲ್ಲೂ ಸಹ ಕಳಿಸಿದ್ರೆ ನಮಗೆ ತೋಟ ಎಲ್ಲ ಕಟ್ಟದಾಗಿ ಸುಮಾರೆಲ್ಲ ಗಲಾಟೆ ಆಯಿತು. ನಮ್ಮ ಈಗ ರೇಂಜರು ಬಂದಿದ್ದಾರೆ. ಮೊನ್ನೆ ನಮ್ಮ ಒಂದು ಕುತಿ ಗ್ರಾಮದಲ್ಲಿ ಗಿಡವನ್ನು ನೋಡೋಕ್ಕೆ ಬಂದಿದ್ದರು. ಆದರೆ ಅವ್ರ ಜಾಗ ಅಂತ ಹೇಳೋದು ಅವರಿಗೆ ಗೊತ್ತಿಲ್ಲ, ಬಟ್ ಅದು ರೈತರದ ಅಥವಾ ಇವ್ರದ ಅಂತ ಗೊತ್ತಿಲ್ಲ. 1830ನೇ ಇಸ್ವಿಯಲ್ಲಿ ಕೊಡಗಿನಲ್ಲಿ ಸರ್ವೆ ಆಗಿರೋದು. ಅದ್ರ ಮೇಲೆ ಇವತ್ತವರೆಗೂ 1830 ಪ್ರಕೃತಿ ಜೊತೆನೇ ನಾವು ವಾಸ ಮಾಡ್ತಾ ಇದ್ದೀವಿ. ನಮಗೋದ್ರ ಬಗ್ಗೆ ಅರಿವೈತೆ, ಕಾಡು ಉಳಿಬೇಕು, ಮಳೆ ಬೇಕು, ಇದು ಉಳಿದ್ರೆ ದೇಶ ಉಳಿಯೋದು ಅಂತೆಲ್ಲ ಗೊತ್ತು. ಅದು ಉಳಿಸ್ಕೊಂಡೇ ನಾವು ಮಾಡ್ತಾ ಇದ್ವಿ. ಆದರೆ ಕೆಲವು ಇದಕ್ಕೆ ಅರಣ್ಯ ಇಲಾಖೆರು ಇಲ್ಲ ಕಾಡು ನಾಶ ಮಾಡ್ತಾರೆ, ಕಾಡು ಉಳಿಬೇಕು. ಕಾಡು ಉಳಿದಿದೆ ಸರ್, ನಮ್ಮದೇನೋ ಯಾರು ನಾಶ ಮಾಡತ್ತ, ಎಲ್ಲ ಉಳಿಸ್ಕೊಂಡೇ ನಾವು ವ್ಯವಸಾಯ ಮಾಡ್ತಿದ್ವಿ. ಆದ್ರಿಂದ ತಾವುಗಳು ದಯವಿಟ್ಟು ಅದು ಪರಿಶೀಲನೆ ಮಾಡಿ ರೈತ ವರ್ಗಕ್ಕೆ ನೀವು ನ್ಯಾಯಗೊಳಿಸ್ಬೇಕು. ಬಾಗಮಂಡ ಸೈಡನ್ನ ನೀವೆಲ್ಲ ಹೋಗಿ ನೋಡಿದ್ರ ಅಂತ ಗೊತ್ತಾಯ್ತು ವಿಷಯ. ನೀವು ಸಮಗ್ರ ಭಾಗದಲ್ಲಿ ನೋಡಿ ಸರ್, 40-50 ವರ್ಷ ತೋಟಗಳಲ್ಲಿ ಇರೋದು ಇದೇ ತಾಲೂಕು ಆಫೀಸ್ನಲ್ಲಿ ಸರ್. ನನ್ನ ತಂದೆ ಕೊಟ್ಟಂತ 50 ಫಾರಂ ನಾನು ಎಷ್ಟೋ ಸತಿ ತಹಸೀಲ್ದಾರ್ ಹೇಳಿದ್ದೀನಿ. ಕೊಟ್ಟರೆ 94ನೇ ಇಸ್ವಿಯಲ್ಲಿ, ನನ್ನ ತಂದೆ 97ನೇ ಇಸ್ವಿಯಲ್ಲಿ ಸತ್ತೋಗಿದ್ದಾರೆ. ಇನ್ನೂ ನನಗೆ ಆ ಜಾಗ ಗ್ರಾಂಟ್ ಆಗಿದೆ ಸರ್, ಇವ್ರ ಆಫೀಸಲ್ಲೇ ಇದೆ. ಇನ್ನು ನಾನು ಸತ್ತೋದ್ಮೇಲೂ ನನಗೆ ಗ್ರಾಂಟ್ ಆಯ್ತು ಅಂತ ಗೊತ್ತಿಲ್ಲ. ಒಂದೇ ಮಕ್ಕಳ ಭವಿಷ್ಯ ಏನು ಅಂತ ಗೊತ್ತಿಲ್ಲ ಸರ್. ತಮಗೆಲ್ಲ ಗೊತ್ತಿದೆ, ಕೊಡಗು ಜಿಲ್ಲೆಯಲ್ಲಿ ಕಳೆದ ವರ್ಷ ಈ ಭಾರತ ದೇಶದಲ್ಲೇ ಮೊದಲನೇ ಸ್ಥಾನ ಬಂದಿದ್ದು ಮಳೆ ಕೊಡಗಿಗೆ ಸರ್. ಯಾರು ಸಹ ಕೊಡಗು ಬಗ್ಗೆ ಗಮನ ಹರಿಸಲ್ಲ, ಬಿಟ್ರೆ ಕೊಡಗಿನ ನೀರನ್ನ ಎಲ್ಲ ಹೊರಗಡೆ ಕೇಳ್ತಾರೆ. ನಮಗೆ ಪರಿಹಾರ ಅಂತ ಬರ್ತದೆ ಸರ್. ಕಳೆದ ವರ್ಷ ಸಿದ್ದರಾಮಯ್ಯನವರು ಪರಿಹಾರ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಸರ್. ಹಣನ ಬಿಡುಗಡೆ ಮಾಡಿದ್ರು, ಆದರೆ ಹಣ ತಗೊಳಕ್ಕೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಸರ್. ನಾವು ಹಣನ ಪರಿಹಾರ ತಗೊಳಕ್ಕಾಗಲಿಲ್ಲ. ನಮ್ಮ ತಹಸೀಲ್ದಾರಿಗೆ ಎಲ್ಲ ವಿಷಯನೂ ನಮ್ಮ ತಹಸೀಲ್ದಾರ್ಗೆ, ನಮಗೆ ನಮ್ಮ ದಂಡಾಧಿಕಾರಿಗೆ ನಾವು ಹೇಳ್ಕೊಂಡಿದ್ದೀವಿ ಸರ್. ಹಾಗಾಗಿ ದಯವಿಟ್ಟು ಸರಿಯಾದ ಒಂದು ವರದಿಯನ್ನು ಮಾಡಿ ಸರ್ಕಾರಕ್ಕೆ ಕೊಟ್ಟು ನಮಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಮಾಡ್ತಕ್ಕಂಥ ಸಮಯದಲ್ಲಿ ಕರ್ನಾಟಕ ಸರ್ಕಾರ ಒಣಭೂಮಿ ಅಭಿವೃದ್ಧಿ ಯೋಜನೆಯಲ್ಲಿ ಕೃಷಿ ಇಲಾಖೆಯವರು ಕೇಳಿದ್ರು, ನೀವು ಇದನ್ನು ಪಟ್ಟಿ ಮಾಡಿಕೊಡಿ ಅಂತ. ಕೃಷಿ ಇಲಾಖೆಯವರಲ್ಲಿ ಈ ಭೂ ದಾಖಲೆಗಳ ಬಗ್ಗೆ ಪೈಸಾರಿಗಳ ಮಾಹಿತಿ ಲಭ್ಯ ಇರಲಿಲ್ಲ. ಅವರು ಕಂದಾಯ ಇಲಾಖೆಗೆ ಬಂದುಬಿಟ್ಟು ನಮ್ಮ ಕೊಡಗು ಜಿಲ್ಲೆಗೆ ಸೀಮಿತವಾಗಿ ಏನು ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಬಾಣೆ ಜಮಾನತಿ ಇರ್ತದೆ, ಅದರಲ್ಲಿ ಪೈಸಾರಿಗಳ ಲಿಸ್ಟ್ ಇದೆ, ಅದರಲ್ಲಿ ಬರ್ಕೊಂಡು ಹೋಗ್ಬೇಕು. ಅದರಲ್ಲಿ ಬರ್ಕೊಂಡು ಹೋಗ್ಬೇಕಾದ್ರೆ ಏನಾಗಿದೆ, ದೇವ್ರ ಕಾಡು, ಊರುಳುವೆ, ಅರಣ್ಯ, ಉದಾಹರಣೆಗೆ ಹೇಳಬೇಕು ನಮ್ಮಲ್ಲಿ ಕೃಷಿ ಇಲಾಖೆ ಇರ್ತಕ್ಕಂಥದ್ದು, ಮತ್ತು ಇಲ್ಲಿ ಮಾರ್ಕೆಟ್, ಮತ್ತು ಇಲ್ಲಿ ಸರ್ಕಾರಿ ಆಸ್ಪತ್ರೆ ಕಟ್ಟಡಗಳು, ಈ ಜಾಗವನ್ನು ಕೂಡ CND ಅಂತ ತಪ್ಪಾಗಿ ಹೊರಗಿದೆ. ಇದೆಲ್ಲ ಸರ್ಕಾರದ ಗಮನಕ್ಕೆ ಬಂದಿದೆ, ಮತ್ತು ಸಮಿತಿಯವರು ಇದನ್ನು ನೋಡಿದ್ದಾರೆ. ಕಳೆದ 15 ಹಿಂದೆ ಭಾನುಪ್ರಕಾಶ್ ಅವರು ಸಹ ಹೋಗಿದ್ದರು, ನಾವು ಹೋಗಿ ನೋಡಿದ್ವಿ. ಅಲ್ಲಿ ಕೃಷಿಗೆ ಯೋಗ್ಯವಾದ ಭೂಮಿ ಇರ್ತಕ್ಕಂಥದ್ದು CND ಅದು ಕ್ಯಾಟಗರಿ ನಮಗೆ ವಹಿಸಿ ಕೊಡಗು ಸಂಬಂಧಪಟ್ಟಿಲ್ಲ. ಯಾರು ಆತಂಕ ಪಡುತ್ತಿಲ್ಲ. ವಾಸ್ತವಾಂಶ ವರದಿನ ಸರ್ಕಾರಕ್ಕೆ ಸಲ್ಲಿಸಿದ ಸಮಿತಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ ನಂತರ ಅದು ಸರ್ಕಾರ ಲೆವೆಲ್ ಇರ್ತದೆ. ಸಂಘಟನೆಗಳು ಇಲ್ಲೇ ನಮಗೆ ಮನವಿ ಸಲ್ಲಿಸಿದ ತಾವು ಅದರ ನಂತರ ಅಲ್ಲಿ ಸರ್ಕಾರದ ಮುಖಾಂತರ ಮಾಡಿಕೊಂಡು ಅನಿಲ್ ಅವರು ಹೇಳಿದಾಗ ಕೇಂದ್ರ ಸರ್ಕಾರ ಮುಖಾಂತರ ಆಗಬೇಕಾಗುತ್ತೆ, ಸುಪ್ರೀಂ ಕೋರ್ಟ್ ಮುಖಾಂತರ ಆಗಬೇಕು. ವರದಿ ಹೋದ ನಂತರ ತಾವು ಅಲ್ಲಿ ಮುಂದೆ ಹೋಗುತ್ತೆ. ಇಲ್ಲಿ ಯಾರು ಆತಂಕ ಪಡೋದು ಬೇಡ. ವಾಸ್ತವಾಂಶ ವರದಿನ ನಾವು ನೈಜವಾಗಿ ಕೊಡ್ತೀವಿ.
ಸರ್ಕಾರದ ಸಿ ಮತ್ತು ಡಿ ಭೂಮಿ ಗುಡಿಸಲು ಕೃಷಿ ಇಲಾಖೆಯ ಕಂದಾಯ ಇಲಾಖೆಗೆ ಈ ಹಿಂದೆ ನೀಡಿದ ಸಂದರ್ಭದಲ್ಲಿ ಇವು ವ್ಯತ್ಯಾಸ ಉಂಟಾಗಿ ಪೈಸಾರಿ ಸಿಲಿಂಡರ್ ಸಿ ಆ್ಯಂಡ್ ಡಿ ಭೂಮಿಯನ್ನು ಅವೈಜ್ಞಾನಿಕ ವರದಿ ಸರ್ಕಾರ ಸಲ್ಲಿಸಲಾಗುತ್ತದೆ. ಬಹುತೇಕ ಜನರು ಕೃಷಿಯಿಂದ ಕೂಡಿದ್ದು ಎಲ್ಲೂ ಹಿಡುವಳಿ ಬರಡಾಗಿ ಕೃಷಿಗೆ ಅನುಪಯುಕ್ತವಾಗಿಲ್ಲದಿರುವುದನ್ನು ಈ ಭಾಗದಲ್ಲಿ ತಾವು ಕಾಣಬಹುದು. ಸರಿ ಜಮೀನುಗಳಲ್ಲಿ ಈ ಹಿಂದೆ ರೈತರಿಗೆ ಹಕ್ಕುಪತ್ರ, ಸಾಗುವಳಿ ಪತ್ರ ಮತ್ತು ಇನ್ನುಳಿದ ಸರ್ಕಾರದ ಸಾಗುವಳಿ ಪತ್ರಗಳು 50-50 ಅಂತ ನೀರಿನಿಂದ ಅರ್ಜಿ ಪಡೆಯಲಾಗಿದೆ. ಯಾರೋ ಒಬ್ರು ಅಲ್ಲಿ AC ರೂಮಲ್ಲಿ ಕೂತ್ಕೊಂಡು ಒಂದು ಆರ್ಡರ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕೋರ್ಟಲ್ಲಿ ಸಾಕಷ್ಟು ನಿಮ್ಗೆ ಗೊತ್ತಿದೆ, ತಿಳುವಳಿಕೆ ಇದೆ. ಜಡ್ಜ್ಗಳು ತುಂಬಾ ಈ ಬೆಟ್ಟಗಾಡ ಪ್ರದೇಶದಿಂದ ಬಂದಿರುವಂತದ್ದಾಗಿರುತ್ತೆ. ಹಲವಾರು ಜಡ್ಜ್ಗಳು ಸಿಟಿ ಬೇಸ್ಡ್ ಜಡ್ಜ್ ಆಗಿರ್ತಾರೆ, ಅವರಿಗೆ ಅದು ವಾಸ್ತವಾಂಶಗಳು ತಿಳುವಳಿಕೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇಂಥದ್ದನ್ನು ಎಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ನಮ್ಮ ಇಲ್ಲಿ ಜನಗಳಿಗೆ ವಾಸ್ತವಾಂಶ ಏನಿದೆ ನೀವು ಅದನ್ನ ರಿಯಾಲಿಟಿ ತಿಳಿಸಿದ್ರೆ, ಮತ್ತು ಹಾಗೆ ನೀವೇನು ಕೊಡ್ತಾ ಇದ್ರೆ ಅಂತ ನಮ್ಮ ಗಮನಕ್ಕೂ ಬಂದರೆ, ನೆಸೆಸಿಟಿ ಇದ್ರೆ ಯಾವುದಾದ್ರು ಈಗ NGOಗಳು ನಾಳೆ ದಿವಸ ನಿಮಗೆ ನಾಳೆ NGOಗಳು ಬಂದು ಬೇರೆ ಅಫಿಡೇವಿಟ್ಗಳನ್ನ ಹಾಕ್ಬೋದು, ಇಲ್ಲ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ಒಂದು ಪ್ರೆಷರ್ ಇದೆ ಅಂತೇಳಿ. ನೆಸೆಸಿಟಿ ಇದ್ರೆ ನಾವು ಕೂಡ ಯಾವುದಾದ್ರು ಒಂದು ರೈತ ಸಂಘಗಳು ನಾವು ಕೂಡ ಒಂದು ಹೊಸದಾಗಿ ಇಂಕ್ಲೀಡ್ ಆಗಿ ನಾವು ಕೂಡ ಅಪ್ಲಿಕೇಶನ್ ಹಾಕೋದನ್ನು ನಾವು ಮಾಡ್ತೀವಿ. ಸೆಕ್ಷನ್ 4 ಇದೆ, ಡೀಮ್ಡ್ ಫಾರೆಸ್ಟ್ ಇದೆ, ಮತ್ತು ಕೆಲವರು ಹೇಳೋದಕ್ಕೆ ಫಾರೆಸ್ಟ್ ಅಂತ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ 4 ಕೆಟಗರಿನಲ್ಲಿ ಯಾವ ಸ್ಟೇಜಲ್ಲಿ ಏನೇನಾಯಿತು ಅಂತ ನಾವು ಅಧ್ಯಯನ ಮಾಡಿ ಫೀಲ್ಡ್ ವಿಸಿಟ್ ಮಾಡಿ ವಾಸ್ತವಾಂಶ ವರದಿಯಿಂದ ಕೊಡೋ ಕೆಲಸ ನಾವು ಮಾಡ್ತೀವಿ. ನಾವು ಯಾರಿಗೂ ತೊಂದರೆ ಮಾಡಬೇಕು ಅಥವಾ ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅಂತಲ್ಲ, ನೀವು ಕಷ್ಟಪಟ್ಟಿದ್ದೀರಿ, ನಿಮ್ಮ ಹಳೆ ಕಾಲದಿಂದ ನೀವು ಅನುಭವಿಸ್ಕೊಂಡು ಬಂದಿದ್ದೀರಿ. ಸೊ ಅದಕ್ಕೆ ನಮ್ಮ ಸಮಿತಿ ವತಿಯಿಂದ ಏನು ಬೆಸ್ಟ್ ಅವರು ಮಾಡ್ಬೋದು ಅಂತೇಳಿ ಒಂದು ಮಾಡೋ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ನಮ್ಮ ಕಮಿಟಿಯಿಂದ. ಸೊ ನಾವು ವಾಸ್ತವಾಂಶ ವರದಿನ ಕೊಡ್ತೀವಿ. ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ತನಹಳ್ಳಿ, ಸಾಮಾಜಿಕ ಕಾರ್ಯಕರ್ತ ಬಗ್ಗನ ಅನಿಲ್, SIT ತಂಡದ ಅಧಿಕಾರಿಗಳಾದ ಭಾನು ಪ್ರಕಾಶ್, ನಿವೃತ್ತ ಜನರಲ್ ಅಡ್ವೊಕೇಟ್ ಹೂವಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.